ಈಗ ಜೈಲಿನಿಂದ ಹೊರಗಡೆ ಬಂದ ಮೇಲೆ ಫಿನಿಕ್ಸ್ ನಂತೆ ಪುಟಿದೆದ್ದಿದ್ದಾರೆ ನಾಯ್ಡು. ಆಂಧ್ರ ಪ್ರದೇಶದಲ್ಲಿ ಇದೀಗ ಚಂದ್ರಬಾಬು ನಾಯ್ಡು ಕಿಂಗ್ ಮೇಕರ್. ಅದೇನೋ ಗೊತ್ತಿಲ್ಲ, ಬಹುತೇಕ ನಾಯಕರಿಗೆ ಜೈಲಿಗೆ ಹೋಗಿ ಬಂದ ಮೇಲೆ ಅದೃಷ್ಟ ಕುಲಾಯಿಸ್ಬಿಡುತ್ತೆ. ಸೊ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಈಗ ಕಿಂಗ್ ಮೇಕರ್. ಚಂದ್ರಬಾಬು ನಾಯ್ಡುಗೆ ಪವರ್. ಜೂನ್ 9ರಂದು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ನೂತನ ಮುಖ್ಯಮಂತ್ರಿಯಾಗಿ. ಆಂಧ್ರದ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಜೂನ್ 9ಕ್ಕೆ ನಾಯ್ಡು. ಎನ್ಡಿಎ ಒಕ್ಕೂಟದಲ್ಲೇ ಇರೋ ಬಗ್ಗೆ ನಾಯ್ಡು ಏನಾದರೂ ನಿರ್ಧರಿಸಿದ್ದಾರಾ? ಇವತ್ತು ರಾಷ್ಟ್ರ ರಾಜಧಾನಿ ದೆಹಲಿಗೆ ಚಂದ್ರಬಾಬು ನಾಯ್ಡು ತೆರಳಲಿದ್ದಾರೆ. ನಿನ್ನೆ ರಿಸಲ್ಟ್ ಬರ್ತಿದ್ದಂಗೆ ಅವರು ಗೆದ್ದಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಎಲ್ಲರೂ ಕೂಡ ಅವರಿಗೆ ದೂರವಾಣಿ ಕರೆ ಮಾಡಿ ಒಂಥರ ಕಂಗ್ರಾಚ್ಯುಲೇಟ್ ಹೇಳಿದ್ರು. ಜೊತೆಗೆ ಎನ್ಡಿಎನಲ್ಲೇ ಇರ್ತೀರಾ ನೀವು ಅನ್ನೋದನ್ನ ಕೂಡ ಕನ್ಫರ್ಮ್ ಕೂಡ ಮಾಡ್ಕೊಂಡಿದ್ರು. ಮತ್ತೆ ಸಿಎಂ ಆಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತೀನಿ ಅಂತ ಶಪಥ ಮಾಡಿ ಹೊರಗಡೆ ಬಂದಿದ್ರು ಚಂದ್ರಬಾಬು ನಾಯ್ಡು. ಜೈಲಿನಿಂದ ಹೊರಗಡೆ ಬಂದ ಮೇಲೆ ಫೀನಿಕ್ಸ್ ನಂತೆ ಪುಟಿದೆದ್ದು ಬಂದಿದ್ದಾರೆ. ಇನ್ನು ಬೆಳಗ್ಗೆ 10 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಚಂದ್ರಬಾಬು ನಾಯ್ಡು ಕರೆದಿದ್ದಾರೆ. ದೆಹಲಿಗೆ ಹೋಗೋಕ್ಕೂ ಮುನ್ನ ಸುದ್ದಿಗೋಷ್ಠಿಯನ್ನ ನಾಯ್ಡು ನಡೆಸಲಿದ್ದಾರೆ. ಕುತೂಹಲ ಕೆರಳಿಸಿದೆ ಚಂದ್ರಬಾಬು ನಾಯ್ಡು ಸುದ್ದಿಗೋಷ್ಠಿ. ಟಿಡಿಪಿಯ ಚಂದ್ರಬಾಬು ನಾಯ್ಡು ಅವರ ಬೆಂಬಲ ಸದ್ಯ ಬಿಜೆಪಿಗೆ ಅನಿವಾರ್ಯ ಆಗಿದೆ. ಕೇಂದ್ರದಲ್ಲಿ ಸರ್ಕಾರವನ್ನ ರಚನೆ ಮಾಡಬೇಕಾದ್ರೆ ಅವರು ಎನ್ಡಿಎಗೆನೆ ಸಪೋರ್ಟ್ ಮಾಡ್ತಾರಾ ಅಥವಾ ಎನ್ಡಿಎ ಒಕ್ಕೂಟವನ್ನ ಸೇರ್ತಾರಾ? ಏನು ಮಾಡ್ತಾರೆ? ಎಸ್, ನಮ್ಮ ಪ್ರತಿನಿಧಿ ಸಂತೋಷ್ ನೇರ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಚಂದ್ರಬಾಬು ನಾಯ್ಡು ಜೈಲಿನಿಂದ ಹೊರಗಡೆ ಬಂದ ಮೇಲೆ ಫಿನಿಕ್ಸ್ ನಂತೆ ಪುಟ್ಟಿದದ್ದು ಬಂದಿದ್ದಾರೆ. ಯಾರು ಕೂಡ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಇಷ್ಟೊಂದು ಸೀಟ್ಗಳನ್ನ ಗೆಲ್ಲಬಹುದು ಆಂಧ್ರದಲ್ಲಿ ಅಂತ ಹೇಳಿ. ಈಗ ಅವರ ಒಂದು ಸಪೋರ್ಟ್ ಇದೆಯಲ್ಲ, ಇದು ಬಿಜೆಪಿಗೂ ಅನಿವಾರ್ಯ ಇದೆ, ಎನ್ಡಿಎ ಒಕ್ಕೂಟಕ್ಕೂ ಅನಿವಾರ್ಯ ಇದೆ. ಸೊ ಏನ್ ಮಾಡಬಹುದು, ಏನ್ ನಿರ್ಧಾರ ತೆಗೆದುಕೊಂಡಿರಬಹುದು? ಇವತ್ತು ದೆಹಲಿ ಕೂಡ ಬರ್ತಾ ಇದ್ದಾರೆ ಅವರು. ಖಂಡಿತ ಸಿಂಧರ, ಒಂದು ವಿಚಾರವನ್ನು ಗಮನಿಸಬೇಕಾಗತ್ತೆ. ರಾಜಕೀಯದಲ್ಲಿ ಬಹುತೇಕ ಮಾಸ್ ಲೀಡರ್ ಅಂತ ಯಾರೆಲ್ಲ ಕರೆಸ್ಕೊಳ್ತಾರೆ ಅವರೆಲ್ಲರೂ ಕೂಡ ಒಂದಲ್ಲ ಒಂದು ಕಾರಣದಿಂದಾಗಿ, ತಮ್ಮ ವೈಯಕ್ತಿಕ ಕಾರಣ ಇರ್ಬೋದು ಅಥವಾ ರಾಜಕೀಯ ಅವರ ಏನು ಸಹೋದ್ಯೋಗಿಗಳ ಕಾರಣದಿಂದಾಗಿ ಜೈಲಿಗೆ ಹೋಗುವಂಥದ್ದು, ಆರೋಪಗಳನ್ನ ಎದುರಿಸುವಂಥದ್ದು, ಅಪರಾಧಿಯೂ ಕೂಡ ಆಗಿರುವಂಥವ್ರು ತುಂಬಾ ಜನ ಇದ್ದಾರೆ. ಈ ರೀತಿಯಾದಂತಹ ಒಂದು ಪಟ್ಟವನ್ನು ಕಟ್ಟಿಕೊಂಡ ಬಳಿಕ ಮತ್ತೆ ರಾಜಕೀಯಕ್ಕೆ ವಾಪಸ್ಸಾದ ಬಳಿಕ ದೊಡ್ಡದಾದಂತಹ ಒಂದು ಗೆಲುವನ್ನ ಪಡೆದುಕೊಂಡಿರುವಂತಹ ಇತಿಹಾಸಗಳು ತುಂಬಾ ಇದೆ. ಅದರಲ್ಲಿ ಚಂದ್ರಬಾಬು ನಾಯ್ಡು ಕೂಡ ಒಬ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಚಂದ್ರಬಾಬು ನಾಯ್ಡು ಅವರ ಬಂದಿರುವಂತಹ ನಿನ್ನೆಯ ವಿಧಾನಸಭೆ ಫಲಿತಾಂಶ, ಯಾರು ಕೂಡ ಇಷ್ಟು ದೊಡ್ಡ ಮಟ್ಟದ ಫಲಿತಾಂಶವನ್ನ ಅವರು ಸ್ವತಃ ನಿರೀಕ್ಷೆ ಮಾಡಿದಕ್ಕೆ ಸಾಧ್ಯವಿರಲಿಕ್ಕಿಲ್ಲ. ಅಂತಹ ಒಂದು ಫಲಿತಾಂಶ ಆಂಧ್ರ ಪ್ರದೇಶದ ಜನ ಕೊಟ್ಟಿದ್ದಾರೆ. ಜೊತೆಗೆ ಸಹಜವಾಗಿ ಆಡಳಿತ ಪಕ್ಷದ ವಿರೋಧಿ ಅಲೆ ಅಲ್ಲಿ ಚೆನ್ನಾಗಿ ವರ್ಕ್ ಆಗಿದೆ. ಜೊತೆಗೆ ಸಿಂಪತಿಯು ಕೂಡ, ಇದೆರಡೂ ಕೂಡ ಇತ್ತು. ಹಾಗಾಗಿ ಈ ಬಾರಿಯ ಒಂದು ಫಲಿತಾಂಶ ಚಂದ್ರಬಾಬು ನಾಯ್ಡು ಅವರಿಗೆ ವರದಾನವಾಗಿರುವಂತದ್ದನ್ನು ಗಮನಿಸಬೇಕಾಗುತ್ತೆ. ಸಹಜವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಬಿಜೆಪಿಯ ಜೊತೆ ಕೈ ಜೋಡಿಸಿರುವಂತದ್ದು ಕೊನೆಯ ಹಂತದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಎರಡೂ ಕೂಡ ಮಿಕ್ಸ್ ಅಪ್ ಆದಂತ ಹಿನ್ನೆಲೆಯಿಂದ ಇಂಥ ಒಂದು ದೊಡ್ಡದಂತ ಫಲಿತಾಂಶ ಟಿಡಿಪಿಗೆ ಬಂದಿದೆ. ಹಾಗಾಗಿ ನಿನ್ನೆ ಸಂಜೆ ವೇಳೆಗೆ ಅವರು ಒಂದು ಪ್ರತಿಕ್ರಿಯೆಯನ್ನು, ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾರೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಇನ್ನು 10 ಗಂಟೆ ಆಸ್ಪಾಸ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಆಂಧ್ರ ಪ್ರದೇಶ ಜನತೆಗೆ ಸಹಜವಾಗಿ ಒಂದು ಅಭಿನಂದನೆ, ಧನ್ಯವಾದವನ್ನು ಹೇಳುವಂತ ಕೆಲಸವನ್ನ ಮಾಡಲಿದ್ದಾರೆ ಅನ್ನೋಂಥದ್ದು ಹೇಳಲಾಗ್ತಿದೆ. ಇನ್ನು ಉಳಿದಂತೆ ಎನ್ಡಿಎ ಜೊತೆ ಇರ್ತಾರಾ ಇಲ್ಲೋ ಅನ್ನೋದರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಸಹಜವಾಗಿ ವಿಧಾನಸಭೆಯಲ್ಲಿ ಈಗ ದೊಡ್ಡ ಮಟ್ಟದ ಸಂಖ್ಯೆಯನ್ನು ಗಳಿಸಿರೋದ್ರಿಂದ 9ನೇ ತಾರೀಕು ಸರ್ಕಾರ ರಚನೆಗೆ, ಪ್ರಮಾಣ ವಚನಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಚಂದ್ರಬಾಬು ನಾಯ್ಡು ಒಂದ್ ಕಡೆ ಮಾಡ್ತಾ ಇದ್ರೆ, ಅದಕ್ಕೂ ಮುಂಚಿತವಾಗಿ ಕೇಂದ್ರದಲ್ಲಿ ಸರ್ಕಾರ ರಚನೆ ಆಗಬೇಕಾಗಿದೆ. ಕಾರಣ ಎನ್ಡಿಎ ಭಾಗವಾಗಿರೋದ್ರಿಂದ ಈ ಎಲ್ಲ ರೀತಿಯಾದಂತಹ ತಯಾರಿಗಳು, ಸಿದ್ಧತೆಗಳು ಇಲ್ಲಿ ಆಗಬೇಕಾಗಿದೆ. ಈ ಕಾರಣದಿಂದಾಗಿ ಇವತ್ತಿನ ಸಭೆ 4 ಗಂಟೆಗೆ ಸಭೆ ಇದೆ. ಅದಕ್ಕೂ ಮುಂಚಿತವಾಗಿ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ. ಜೊತೆಗೆ ಯಾವೆಲ್ಲ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಬೇಕು ಕೇಂದ್ರದಲ್ಲಿ, ಜೊತೆಗೆ ಅದಕ್ಕೂ ಮುಂಚಿತವಾಗಿ ಆಂಧ್ರ ಪ್ರದೇಶದ ಜನತೆಗೆ ಧನ್ಯವಾದಗಳನ್ನು ತಿಳಿಸಿ, ಜೊತೆಗೆ ಮುಂದೆ ಯಾವ ರೀತಿ ಸರ್ಕಾರ ರಚನೆ ಆಗಿದೆ, ಯಾವ ದಿನಾಂಕ ಇದೆ, ಎಲ್ಲವನ್ನು ಕೂಡ ಬಹುಶಃ ಪ್ರಕಟ ಮಾಡುವ ಸಾಧ್ಯತೆಗಳಿರುತ್ತೆ. ಇನ್ನು ಅವರ ಕನಸಿದೆ, ಆಂಧ್ರ ಪ್ರದೇಶ ಯಾವಾಗ ಇಬ್ಬಾಗ ಆಯ್ತು ಆವಾಗಿನಿಂದ ಹಿಂದುಳಿದಂತಹ ರಾಜ್ಯವಾಗಿ ಅದನ್ನ ಹಿಂದುಳಿತಾ ಇದೆ. ಜೊತೆಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹಲವು ಆರ್ಥಿಕ ನಷ್ಟವನ್ನ ಅನುಭವಿಸ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇಲ್ಲ, ಕುಂಠಿತವಾಗ್ತಾ ಇದೆ. ಇದೆಲ್ಲವನ್ನು ಕೂಡ ಗಣನೆಗೆ ತೆಗೆದುಕೊಂಡು ಅಮರಾವತಿಯನ್ನು ಕೂಡ ಅವರು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋಂಥ ಕನಸುಗಳಿದೆ. ರಾಜಧಾನಿಯನ್ನಾಗಿ ಮಾಡಬೇಕು, ಅದನ್ನ ದೊಡ್ಡ ಮಟ್ಟದಲ್ಲಿ ಇಡೀ ದೇಶಕ್ಕೆ ಹೆಸರನ್ನ ಪಸರಿಸಬೇಕು. ಈ ರೀತಿಯಾದಂತಹ ಯೋಚನೆಗಳನ್ನ ಇವತ್ತು ಹೊರಹಾಕುವಂತಹ ಸಾಧ್ಯತೆಗಳನ್ನ ನಾವು ನಿರೀಕ್ಷೆ ಮಾಡಬೇಕಾಗತ್ತೆ. ಅದಾದ ಬಳಿಕ ಎನ್ಡಿಎನಲ್ಲಿ ಭಾಗಿಯಾದ ಬಳಿಕ ಅವರು ತಮ್ಮ ಪಕ್ಷದ ಮುಖಂಡರುಗಳು ಚರ್ಚೆ ಮಾಡಿರೋದನ್ನ ಇಲ್ಲಿ ಬಂದು ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದು. ಸಂತೋಷ್, ಈಗ ಚಂದ್ರಬಾಬು ನಾಯ್ಡು 48 ಗಂಟೆಗಳ ಸಮಯಾವಕಾಶವನ್ನ ಕೇಳಿದ್ರು ಅವರ ನಿರ್ಧಾರವನ್ನ ತಿಳಿಸೋದಕ್ಕೆ. ಜೊತೆಗೆ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಕಲ್ಪಿಸಿಕೊಡ್ಬೇಕು ಅನ್ನುವಂಥ ಬೇಡಿಕೆ ಕೂಡ ಅವ್ರದ್ದಿದೆ. ಸೊ ಈ ಎಲ್ಲ ವಿಚಾರಗಳನ್ನ ಗಮನಿಸಿದಾಗ
ಹೇಗೆ ನಾವು ಅನಾಲಿಸಿಸ್ ಮಾಡಬಹುದು, ಈಗ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ? ಯಾಕಂದ್ರೆ ಬಿಜೆಪಿಗಂತೂ ಅನಿವಾರ್ಯ ಇದೆ. NDA ಒಕ್ಕೂಟ ಈಗ ಏನು ಸರ್ಕಾರ ರಚನೆ ಮಾಡಬೇಕು ಅಂತ ಅಂದ್ರೂ ಕೂಡ TDP ಅಥವಾ JDU ಸಪೋರ್ಟ್ ಬೇಕಾಗಿದೆ. ಸೊ ಹೀಗಿರುವಾಗ ಸಿಚುಯೇಷನ್, ಸೊ ಯಾವ ರೀತಿ ನಾವು ಇದನ್ನ ವಿಶ್ಲೇಷಿಸಬಹುದು? ಖಂಡಿತ ಸಿಂಧೂರ, ಯಾಕೆಂತ ಹೇಳಿದ್ರೆ ಆಂಧ್ರ ಪ್ರದೇಶಕ್ಕೆ ವಿಶೇಷವಾದಂತಹ ಸ್ಥಾನಮಾನ ಕಲ್ಪಿಸಿಕೊಡ್ಬೇಕು ಅನ್ನುವಂತಹ ಕೂಗು ಈಗಿನಿಂದಲ್ಲ, ಕಳೆದ 10 ವರ್ಷಗಳಿಂದಲೂ ಕೂಡ ಯಾವಾಗ ಇಬ್ಬಾಗ ಆಯಿತು ಆಗ ಸರಿಯಾದ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ನಡೆಸಿಕೊಳ್ಳಲಿಲ್ಲ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇತ್ತು. ಜಗನ್ಮೋಹನ್ ರೆಡ್ಡಿ ಅವರ YSRCP ಸರ್ಕಾರ ಬಂದಾಗಲೂ ಕೂಡ ಅದನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯಲಿಲ್ಲ ಅನ್ನುವಂಥದ್ರ ಬಗ್ಗೆ ಸ್ಥಳೀಯವಾಗಿ ಆರೋಪಗಳು ಕೇಳಿ ಬರ್ತಾ ಇತ್ತು. ಇದೀಗ ಚಂದ್ರಬಾಬು ನಾಯ್ಡು ಪ್ರಸ್ತಾಪ ಮಾಡಿರುವಂತಹ ವಿಚಾರವೇ ವಿಶೇಷವಾದಂತಹ ಸ್ಥಾನಮಾನವನ್ನು ಕೊಡಬೇಕು, ಅತಿ ಹೆಚ್ಚು ಯೋಜನೆಗಳನ್ನ ಅನುದಾನವನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಕೊಡಬೇಕು, ಅದರಲ್ಲೂ ವಿಶೇಷವಾಗಿ ಆಂಧ್ರ ಪ್ರದೇಶಕ್ಕೆ. ಇದನ್ನ ಇಟ್ಟುಕೊಂಡೇ ಇವತ್ತು NDA ಜೊತೆ ಬಿಜೆಪಿಯ ಜೊತೆ ಸ್ಪಷ್ಟವಾದಂತಹ ಮಾತುಕತೆಗಳನ್ನು ನಡೆಸ್ತಾರೆ. ಹಾಗಾಗಿ ಅವರು ಕೆಲವೊಂದಿಷ್ಟು ಕಾಲಾವಕಾಶಗಳನ್ನ ಕೇಳಿರುವಂತದನ್ನ ಗಮನಿಸಬೇಕಾಗುತ್ತೆ. ಅದಕ್ಕೂ ಮುಂಚಿತವಾಗಿ ಇವತ್ತು ನಡೆಸಲಿರುವಂತಹ ಪತ್ರಿಕಾಗೋಷ್ಠಿ ಅವರದು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಬಳಿಕ NDA ಸಭೆಯಲ್ಲಿ ಅವರು ಕೊಡುವಂತಹ ಒಂದೊಂದು ಅಭಿಪ್ರಾಯಕ್ಕೂ ಕೂಡ ಮನ್ನಣೆಯನ್ನು ಕೊಡಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ 16 ಕ್ಷೇತ್ರಗಳನ್ನ ಆಂಧ್ರ ಪ್ರದೇಶದಲ್ಲಿ TDP ವೈಯಕ್ತಿಕವಾಗಿ ಗೆದ್ದುಕೊಂಡಿದೆ, 2 ಜನಸೇನಾ ಗೆದ್ದುಕೊಂಡಿದೆ, ಒಟ್ಟು 18 ಆಗುತ್ತೆ. ಅದೆರಡು ಕೂಡ ಸ್ಥಳೀಯವಾಗಿ ಮೈತ್ರಿಯನ್ನು ಮಾಡಿಕೊಂಡಿರುವಂತಹ ಪಕ್ಷಗಳಾಗಿದೆ. 18 ಸಣ್ಣ ನಂಬರ್ ಅಲ್ಲ ಸಿಂಧೂರ. ಇಲ್ಲಿ ಲೋಕಸಭೆಯಲ್ಲಿ ಪ್ರತಿನಿಧಿಸಬೇಕು ಅಂತ ಹೇಳಿದ್ರೆ NDAಗೆ 2ನೇ ದೊಡ್ಡ ಪಕ್ಷವಾಗಿರುವಂಥದ್ದು TDP ಆಗಿದೆ ಬಿಜೆಪಿಯ ಬಳಿಕ. ಹೀಗಾಗಿ ಅವರನ್ನು ಕಳೆದುಕೊಳ್ಳುವುದಕ್ಕೆ ಬಿಜೆಪಿ ಅಷ್ಟು ಸುಲಭವಾಗಿ ಮುಂದಾಗುವುದಿಲ್ಲ. ಜೊತೆಗೆ ವಿಶೇಷ ಸ್ಥಾನಮಾನದ ಜೊತೆಗೆ ಬೇರೆ ಯಾವುದೇ ರೀತಿಯಾದಂತಹ ಒಂದು ಅನುದಾನಗಳಿರ್ಬೋದು ಅಥವಾ ಬೇರೆ ಯಾವುದೇ ಯೋಜನೆಗಳನ್ನ ಕೇಂದ್ರ ಸರ್ಕಾರದ ಮುಂದೆ ಪ್ರಸ್ತಾಪ ಇಟ್ಟಿದ್ದಾದಲ್ಲಿ ಸಹಜವಾಗಿ ಅದಕ್ಕೆ ಬೆಂಬಲವನ್ನು ಕೊಡುವಂತಹ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದು. ಜೊತೆಗೆ ಚಂದ್ರಬಾಬು ನಾಯ್ಡು ಇಲ್ಲಿ ಕಿಂಗ್ ಮೇಕರ್ ಆಗಿರೋದ್ರಿಂದ ಅವರ ಪ್ರತಿಯೊಂದು ಅಭಿಪ್ರಾಯಗಳಿಗೆ ಮಹತ್ವವನ್ನು ಕೊಡುವ ಕೆಲಸವನ್ನ ಇವತ್ತಿನ NDA ಸಭೆ ಮಾಡುತ್ತೆ ಅನ್ನುವಂಥದ್ದನ್ನ ನಿರೀಕ್ಷೆ ಮಾಡಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.